ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಒಂದು ಪ್ರಶ್ನೆ ನಿಮ್ಮನ್ನು ಯಾವಾಗಲಾದರೂ ಕಾಡಿದೆ? ನಾನು ಪ್ರತಿದಿನ ದೇವರಿಗೆ ದೀಪ ಹಚ್ಚುತ್ತೇನೆ, ತಪ್ಪದೇ ದೇವಸ್ಥಾನಕ್ಕೆ ಹೋಗುತ್ತೇನೆ, ಶ್ರದ್ಧೆಯಿಂದ ಮಂತ್ರ ಹೇಳುತ್ತೇನೆ. ಆದರೂ ನನ್ನ ಕಷ್ಟಗಳು ಏಕೆ ಕರಗುತ್ತಿಲ್ಲ? ದೇವರು ನನ್ನ ಪ್ರಾರ್ಥನೆಯನ್ನು ಏಕೆ ಕೇಳಿಸಿಕೊಳ್ಳುತ್ತಿಲ್ಲ? ನಿಜ ಹೇಳಿ, ಎಷ್ಟೋ ಸಲ ಪೂಜೆ ಮುಗಿಸಿದ ನಂತರವೂ ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲವಲ್ಲವೇ? ಬದುಕಿನಲ್ಲಿ ಯಾವುದೇ ಪವಾಡ ನಡೆಯುತ್ತಿಲ್ಲ ಎಂದು ನಿಮಗೆ ಅನಿಸುತ್ತಿದೆ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಇಂದು ನಾನು ನಿಮಗೆ ಹೇಳುವ ಕಥೆ ಮತ್ತು ಅದರಲ್ಲಿ ಅಡಗಿರುವ 5 ಪರಮ ಸತ್ಯಗಳು ನಿಮ್ಮ ಪೂಜೆಯ ವಿಧಾನವನ್ನಷ್ಟೇ ಅಲ್ಲ, ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲವು. ಇದು ಕೇವಲ ಕಥೆಯಲ್ಲ, ಇದು ಜೀವನವನ್ನು ಬದಲಿಸಿದ ಒಂದು ಪವಾಡದ ನಡೆ. ಗೋದಾವರಿ ನದಿಯ ದಡದ ಮೇಲೊಂದು ಪುಟ್ಟ ಹಳ್ಳಿ. ಅಲ್ಲಿ ಮೋಹನ ಮತ್ತು ಲಕ್ಷ್ಮಿ ಎಂಬ ನೇಕಾರ ದಂಪತಿಗಳು ವಾಸವಿದ್ದರು. ಅವರು ಎಷ್ಟು ಸಾತ್ವಿಕರು ಎಂದರೆ ಅವರ ಉಸಿರಾಟದಲ್ಲೂ ಭಕ್ತಿಯಿತ್ತು. ಪ್ರತಿದಿನ ಮುಂಜಾನೆ ಅವರ ಮನೆಯಿಂದ ಪೂಜಾ ಗಂಟೆಯ ಸದ್ದು ಕೇಳಿಸುತ್ತಿತ್ತು. ಆದರೆ ವಿಪರ್ಯಾಸವೆಂದರೆ ಅವರ ಭಕ್ತಿ ಹೆಚ್ಚಾದಂತೆ ಅವರ ಬಡತನವೂ ಹೆಚ್ಚುತ್ತಿತ್ತು. ಸಾಲದ ಹೊರೆ ಬೆಟ್ಟದಷ್ಟಾಗಿತ್ತು. ನಾಳೆ ಊಟಕ್ಕೆ ಅಕ್ಕಿಯಲ್ಲಿಂದ ತರುವುದು ಎಂಬ ಚಿಂತೆ ಅವರದ್ದಾಗಿತ್ತು. ದೇವರು ಇಷ್ಟೊಂದು ಕಟುಕನೇ? ಅಷ್ಟು ಭಕ್ತಿಯಿದ್ದರೂ ಅವರು ಏಕೆ ನರಳುತ್ತಿದ್ದರು? ಉತ್ತರ ಇಲ್ಲಿದೆ. ಒಂದು ಸಂಜೆ ಹತಾಶರಾಗಿ ಕುಳಿತಿದ್ದ ದಂಪತಿಗಳ ಮುಂದೆ ಒಬ್ಬ ತೇಜಸ್ವಿ ಸನ್ಯಾಸಿ ಪ್ರತ್ಯಕ್ಷರಾದರು. ಕಣ್ಣೀರು ಹಾಕುತ್ತಿದ್ದ ಲಕ್ಷ್ಮಿಯನ್ನು ಕಂಡು ಸನ್ಯಾಸಿ ಕೇಳಿದರು, ಮಗಳೇ, ನಿನ್ನ ಪೂಜೆಯಲ್ಲಿ ದೋಷವಿಲ್ಲ, ಆದರೆ ನಿನ್ನ ಪೂಜೆಯ ವಿಧಾನದಲ್ಲಿ ರಂಧ್ರಗಳಿವೆ ಎಂದು ನಿನಗೆ ಗೊತ್ತೇ? ಆ ಮಾತು ಮೋಹನ ಮತ್ತು ಲಕ್ಷ್ಮಿಯ ಎದೆಯಲ್ಲಿ ಸಿಡಿಲಿನಂತೆ ಅಪ್ಪಳಿಸಿತು. ಸನ್ಯಾಸಿ ಮುಂದುವರೆದರು, ಮಗಳೇ, ನಿನ್ನ ಭಕ್ತಿ ಒಂದು ತುಂಬಿ ಹರಿಯುವ ನದಿಯಂತೆ. ಆದರೆ ಆ ನದಿ ಸಮುದ್ರ ಸೇರುವ ಮೊದಲೇ 5 ದೊಡ್ಡ ತೂತುಗಳ ಮೂಲಕ ಭೂಮಿಯೊಳಗೆ ಇಂಗಿ ಹೋಗುತ್ತಿದೆ. ನೀವು ತಿಳಿಯದೆಯೇ 5 ದೊಡ್ಡ ತಪ್ಪುಗಳನ್ನು ಮಾಡುತ್ತಿದ್ದೀರಿ. ಸ್ನೇಹಿತರೆ, ಆ ಸನ್ಯಾಸಿ ಹೇಳಿದ ಆ 5 ತಪ್ಪುಗಳು ಯಾವುವು? ನಾವು ಕೂಡ ನಮ್ಮ ಮನೆಯಲ್ಲಿ ಇದೇ ತಪ್ಪುಗಳನ್ನು ಮಾಡುತ್ತಿದ್ದೇವೆ. ಬನ್ನಿ, ಮೋಹನ ಮತ್ತು ಲಕ್ಷ್ಮಿಯ ಜೀವನವನ್ನೇ ಬದಲಾಯಿಸಿದ ಆ ಸನ್ಯಾಸಿ ತಿಳಿಸಿದ 5 ರಹಸ್ಯಗಳನ್ನು, ಅಂದರೆ ಫ್ಯಾಕ್ಟ್ಸ್ಗಳನ್ನು ಆಳವಾಗಿ ತಿಳಿಯೋಣ. ರಹಸ್ಯ 1. ಸನ್ಯಾಸಿ ಮೊದಲನೆಯ ರಹಸ್ಯವನ್ನು ಬಿಚ್ಚಿಟ್ಟರು. ಅದೇ ಮನಸ್ಸಿನ ಚಂಚಲತೆ. ಒಮ್ಮೆ ಯೋಚಿಸಿ, ನೀವು ದೇವರ ಮುಂದೆ ದೀಪ ಹಚ್ಚುವಾಗ ನಿಮ್ಮ ಕೈಗಳು ಗಂಟೆ ಬಾರಿಸುತ್ತಿರುತ್ತವೆ, ಬಾಯು ಮಂತ್ರ ಹೇಳುತ್ತಿರುತ್ತದೆ. ಆದರೆ ನಿಮ್ಮ ಮನಸ್ಸು, ಅಯ್ಯೋ, ಆಫೀಸಿಗೆ ಲೇಟ್ ಆಯಿತು, ಇವತ್ತು ಮಧ್ಯಾಹ್ನ ಅಡಿಗೆ ಏನು ಮಾಡುವುದು, ನನ್ನ ಫ್ರೆಂಡ್ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ, ಹೀಗೆ ಪ್ರಪಂಚವನ್ನು ಸುತ್ತುತ್ತಿರುತ್ತದೆ ಅಲ್ಲವೇ? ಗಮನಿಸಿ, ದೇಹ ದೇವಸ್ಥಾನದಲ್ಲಿದ್ದು ಮನಸ್ಸು ಚಪ್ಪಲಿ ಸ್ಟ್ಯಾಂಡ್ನಲ್ಲಿದ್ದರೆ ಆ ಪೂಜೆಯನ್ನು ದೇವರು ಸ್ವೀಕರಿಸುತ್ತಾನೆಯೇ? ಇದು ಪೂಜೆ ಅಲ್ಲ, ಇದು ಕೇವಲ ಒಂದು ಯಾಂತ್ರಿಕ ಕ್ರಿಯೆ, ಟಾಸ್ಕ್. ಪರಿಹಾರ: ಸನ್ಯಾಸಿ ಹೇಳಿದರು, ಪೂಜೆಗೆ ಕೂರುವ ಮೊದಲು ಕೇವಲ 1 ನಿಮಿಷ ಮೌನವಾಗಿರಿ. 3 ಬಾರಿ ದೀರ್ಘವಾಗಿ ಉಸಿರಾಡಿ. ಮನಸ್ಸಿಗೆ ಹೇಳಿ, ಈ 10 ನಿಮಿಷ ನಾನು ಮತ್ತು ನನ್ನ ದೇವರು ಮಾತ್ರ, ಬೇರೆ ಪ್ರಪಂಚವಿಲ್ಲ. ಹೀಗೆ ಸಂಕಲ್ಪ ಮಾಡಿ ಪೂಜೆ ಆರಂಭಿಸಿ. ಆಗ ನಿಮ್ಮ ಪ್ರಾರ್ಥನೆ ನೇರವಾಗಿ ಭಗವಂತನಿಗೆ ತಲುಪುತ್ತದೆ. ರಹಸ್ಯ 2. ಎರಡನೆಯ ತಪ್ಪು ಶುದ್ಧಿಯ ಕೊರತೆ. ನಮಗೆ ಯಾರಾದರೂ ಅತಿಥಿಗಳು ಬರುವವರಿದ್ದಾರೆ ಎಂದರೆ ನಾವು ಮನೆಯನ್ನು ಎಷ್ಟು ಸ್ವಚ್ಛ ಮಾಡುತ್ತೇವೆ, ಸೋಫಾ ಸರಿ ಮಾಡುತ್ತೇವೆ, ಕಸ ಗುಡುತ್ತೇವೆ. ಆದರೆ ಇಡೀ ಜಗತ್ತಿನ ಒಡೆಯನಾದ ಆ ಭಗವಂತನನ್ನು ಕರೆಯುವಾಗ ನಾವು ಎಷ್ಟೋ ಬಾರಿ ಸ್ನಾನ ಮಾಡದೆ ದೀಪ ಹಚ್ಚುತ್ತೇವೆ, ಅಥವಾ ದೇವರ ಕೋಣೆಯಲ್ಲಿ ಒಣಗಿದ ಹೂವುಗಳು, ಉದುರಿದ ಕುಂಕುಮ, ಧೂಳು ಹಾಗೆ ಇರುತ್ತದೆ. ಸ್ವಲ್ಪ ಯೋಚಿಸಿ, ನೀವು ಧೂಳು ತುಂಬಿದ ಬಟ್ಟಲಲ್ಲಿ ಊಟ ಮಾಡಲು ಇಷ್ಟಪಡುವಿರಾ? ಇಲ್ಲ ತಾನೆ? ಹಾಗಾದರೆ ಭಗವಂತನು ಅಶುದ್ಧವಾದ ಜಾಗದಲ್ಲಿ ಹೇಗೆ ಬಂದು ನೆಲೆಸುತ್ತಾನೆ? ಪರಿಹಾರ: ಶುದ್ಧಿ ಎಂದರೆ ಕೇವಲ ಸೋಪು ಹಾಕಿ ಸ್ನಾನ ಮಾಡುವುದಲ್ಲ. ಪೂಜಾ ಕೋಣೆಯು ಒಂದು ಸಕಾರಾತ್ಮಕ ಶಕ್ತಿಯ ಕೇಂದ್ರ. ಪ್ರತಿದಿನ ಹಳೆಯ ಹೂವುಗಳನ್ನು ತೆಗೆಯಿರಿ. ದೀಪದ ಕಲ್ಮಶವನ್ನು ಸ್ವಚ್ಛ ಮಾಡಿ. ಯಾವಾಗ ನಿಮ್ಮ ಸುತ್ತಲಿನ ವಾತಾವರಣ ಶುದ್ಧವಾಗಿರುತ್ತದೋ ಆಗ ದೈವಿಕ ಶಕ್ತಿ ಅಲ್ಲಿ ಆಕರ್ಷಿತವಾಗುತ್ತದೆ. ರಹಸ್ಯ 3. ಇದು ಬಹಳ ಸೂಕ್ಷ್ಮವಾದ ವಿಷಯ. ಸನ್ಯಾಸಿ ಮೋಹನನಿಗೆ ಹೇಳಿದರು, ಮಗನೇ, ನೀನು ದೇವರ ವಿಗ್ರಹವನ್ನು ಮತ್ತು ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡುತ್ತಿದ್ದೀಯಾ? ಇದು ಅಗೌರವದ ಸಂಕೇತ. ಅನೇಕ ಮನೆಗಳಲ್ಲಿ ನಾವು ನೋಡುತ್ತೇವೆ, ಪೂಜೆ ಮಾಡುವ ಆತುರದಲ್ಲಿ ಫೋಟೋಗಳನ್ನು ಅಥವಾ ದೀಪವನ್ನು ನೆಲದ ಮೇಲೆಯೇ ಇಟ್ಟುಬಿಡುತ್ತಾರೆ. ಇಲ್ಲೊಂದು ಪ್ರಶ್ನೆ ನಿಮ್ಮನ್ನು ಕಾಡಲಿ. ನಾವು ನಮ್ಮ ಅತಿಥಿಗಳನ್ನು ನೆಲದ ಮೇಲೆ ಕುಳಿಸಿ ನಾವು ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತೇವಾ? ಇಲ್ಲವಲ್ಲ. ಹಾಗಿದ್ದ ಮೇಲೆ ರಾಜಾಧಿರಾಜನಾದ ಭಗವಂತನನ್ನು ನಮ್ಮ ಪಾದದ ಮಟ್ಟದಲ್ಲಿ ನೆಲದ ಮೇಲೆ ಇಡುವುದು ಸರಿಯೇ? ಭೂಮಿಗೆ ಆಕರ್ಷಣಾ ಶಕ್ತಿ ಇರುತ್ತದೆ. ಇದು ದೈವಿಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಪರಿಹಾರ: ಯಾವಾಗಲೂ ದೇವರಿಗೆ ಒಂದು ಆಸನ ನೀಡಿ. ಒಂದು ಚಿಕ್ಕ ಮಣೆ, ಒಂದು ತಟ್ಟೆ ಅಥವಾ ಒಂದು ಪೀಠದ ಮೇಲೆ ವಿಗ್ರಹ ಮತ್ತು ದೀಪವನ್ನಿಡಿ.
ದೇವರಿಗೆ ನೀವು ನೀಡುವ ಸ್ಥಾನ ನಿಮ್ಮ ಜೀವನದಲ್ಲಿ ದೇವರು ನಿಮಗೆ ನೀಡುವ ಸ್ಥಾನವನ್ನು ನಿರ್ಧರಿಸುತ್ತದೆ. ರಹಸ್ಯ 4. ನಾಲ್ಕನೆಯ ತಪ್ಪು ಅವಸರದ ಪೂಜೆ. ಟೈಮ್ ಆಯಿತು, ಬಸ್ ಹೊರಟು ಹೋಗುತ್ತದೆ ಎಂದು ಪಟಪಟ ಮಂತ್ರ ಹೇಳಿ ಗಂಟೆ ಬಾರಿಸಿ ಓಡಿ ಹೋಗುತ್ತೇವೆ. ಇದು ಪೂಜೆ ಅಲ್ಲ, ಇದು ಹಾಜರಾತಿ ಹಾಕಿದ ಹಾಗೆ. ನೆನಪಿಡಿ, 15 ನಿಮಿಷಗಳ ಅವಸರದ ಪೂಜೆಗಿಂತ 5 ನಿಮಿಷದ ಏಕಾಗ್ರತೆಯ ಪ್ರಾರ್ಥನೆ 1000 ಪಟ್ಟು ಶ್ರೇಷ್ಠ. ದೇವರು ನಿಮ್ಮ ಸಮಯದ ಹಪಹಪಿತನವಲ್ಲ, ಅವನು ನಿಮ್ಮ ಭಾವದ ಹಪಹಪಿ. ಮಂತ್ರ ಅರ್ಥವಾಗದಿದ್ದರೂ ಪರವಾಗಿಲ್ಲ, ಕಣ್ಣು ಮುಚ್ಚಿ ಕೃತಜ್ಞತೆಯಿಂದ ಧನ್ಯವಾದ ಎಂದು ಹೇಳಿದರೆ ಸಾಕು. ರಹಸ್ಯ 5. 5ನೆಯ ಮತ್ತು ಅತಿ ಮುಖ್ಯವಾದ ತಪ್ಪು ವಿಷಯಗಳಿಗಾಗಿ ಪ್ರಾರ್ಥಿಸುವುದು. ಕೆಲವರು ದೇವರ ಮುಂದೆ ನಿಂತು, ದೇವರೇ, ನನ್ನ ಪಕ್ಕದ ಮನೆಯವನು ಹಾಳಾಗಿ ಹೋಗಲಿ, ನನ್ನ ಶತ್ರುವಿಗೆ ಕಾಯಿಲೆ ಬರಲಿ ಎಂದು ಬೇಡುತ್ತಾರೆ. ಪೂಜೆ ಎನ್ನುವುದು ದ್ವೇಷ ತೀರಿಸಿಕೊಳ್ಳುವ ಜಾಗವಲ್ಲ. ಸತ್ಯವೆಂದರೆ ನೀವು ಬಾವಿಗೆ ಏನನ್ನು ಎಸೆಯುತ್ತೀರೋ ಪ್ರತಿಧ್ವನಿ ಅದನ್ನೇ ವಾಪಸ್ ತರುತ್ತದೆ. ನೀವು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಿದರೆ ಆ ನಕಾರಾತ್ಮಕ ಶಕ್ತಿ ಮೊದಲು ನಿಮ್ಮನ್ನೇ ಸುಡುತ್ತದೆ. ಪರಿಹಾರ: ಯಾವಾಗಲೂ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವ ಭಾವದಲ್ಲಿರಿ. ನನಗೆ ಒಳ್ಳೆಯ ಬುದ್ಧಿ ಕೊಡು, ನೆಮ್ಮದಿ ಕೊಡು, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ. ಜಗತ್ತಿಗೆ ಒಳ್ಳೆಯದನ್ನು ಬಯಸಿದಾಗ ನಿಮ್ಮ ಒಳ್ಳೆಯದು ತಾನಾಗೇ ಆಗುತ್ತದೆ. ಸನ್ಯಾಸಿ ಹೇಳಿದ ಈ 5 ತಿದ್ದುಪಡಿಗಳನ್ನು ಮೋಹನ ಮತ್ತು ಲಕ್ಷ್ಮಿ ಚಾಚು ತಪ್ಪದೆ ಪಾಲಿಸಿದರು. ಅವರ ಪೂಜೆಯಲ್ಲಿ ಈಗ ಆಡಂಬರವಿರಲಿಲ್ಲ, ಆದರೆ ಶ್ರದ್ಧೆ ಇತ್ತು, ಶುದ್ಧಿ ಇತ್ತು, ತಾಳ್ಮೆ ಇತ್ತು. ತಿಂಗಳುಗಳು ಕಳೆದವು. 1 ವರ್ಷದ ನಂತರ ಅದೇ ಸನ್ಯಾಸಿ ಆ ಹಳ್ಳಿಗೆ ಬಂದರು. ಅಲ್ಲಿ ಆ ಹಳೆಯ ಗುಡಿಸಲು ಇರಲಿಲ್ಲ. ಅದರ ಜಾಗದಲ್ಲಿ ಒಂದು ಸುಂದರವಾದ ಅಚ್ಚುಕಟ್ಟಾದ ಮನೆ ಇತ್ತು. ಮೋಹನ ಮತ್ತು ಲಕ್ಷ್ಮಿಯ ಮುಖದಲ್ಲಿ ಬಡತನದ ಛಾಯೆ ಇರಲಿಲ್ಲ, ಬದಲಿಗೆ ದಿವ್ಯವಾದ ತೇಜಸ್ಸು ಮತ್ತು ಶಾಂತಿ ಇತ್ತು. ಅವರು ಕೇವಲ ಶ್ರೀಮಂತರಾಗಲಿಲ್ಲ, ಅವರು ತಮ್ಮ ದುಡಿಮೆಯ ಒಂದು ಭಾಗವನ್ನು ಸಮಾಜಕ್ಕೆ ದಾನ ಮಾಡುವಷ್ಟು ಬೆಳೆದರು. ಅವರ ಭಕ್ತಿಯ ಮಡಕೆಯಲ್ಲಿದ್ದ ತೂತುಗಳು ಮುಚ್ಚಿ ಹೋಗಿದ್ದವು, ದೈವ ಅನುಗ್ರಹ ತುಂಬಿ ತುಳುಕುತ್ತಿತ್ತು. ಸ್ನೇಹಿತರೆ, ಮೋಹನ ಮತ್ತು ಲಕ್ಷ್ಮಿಯ ಜೀವನ ಬದಲಾಗಲು ಸಾಧ್ಯವಾದರೆ ನಿಮ್ಮ ಜೀವನವೂ ಬದಲಾಗಬಹುದು. ಇವತ್ತಿನಿಂದ ಈ 5 ಸೂತ್ರಗಳನ್ನು ನಿಮ್ಮ ಪೂಜೆಯಲ್ಲಿ ಅಳವಡಿಸಿಕೊಳ್ಳಿ. ಮನಸ್ಸನ್ನು ಸ್ಥಿರವಾಗಿರಿ, ಶುದ್ಧಿಯನ್ನು ಕಾಪಾಡಿ, ದೇವರಿಗೆ ಉನ್ನತ ಆಸನ ನೀಡಿ, ಅವಸರ ಬಿಟ್ಟು ಭಾವದಿಂದ ನಮಿಸಿ, ಒಳ್ಳೆಯದನ್ನೇ ಪ್ರಾರ್ಥಿಸಿ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಥವಾ ನಿಮ್ಮ ಇಷ್ಟ ದೈವದ ಹೆಸರನ್ನು ಬರೆಯಿರಿ. ಅದು ನಿಮ್ಮ ಸಂಕಲ್ಪದ ಮೊದಲ ಹೆಜ್ಜೆಯಾಗಲಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಳ್ಳೆಯ ವಿಷಯವನ್ನು ನಿಮ್ಮ ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.